ವರವ ಕೊಡು ಚೊಯ್ಯ ಹೃದಯವ ಸನಿಹ ಕರೆದು ಪೂಜಿಸುವೆ ಪುನಃ ಜಪಿಸು ನಿನ್ನ ಕೋರಿಕೆ ಹರಸಿ ಬರುವೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾರೀಶ್ ಖುಷಿ ಗೊಂಬೆ ಕನ್ನಡತಿ. ನಾವಿವತ್ತು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಎಲ್ಲಿಗೋ ರೈಡ್ ಹೋಗ್ತಿದ್ವಿ ಅಂತ ಅಂದ್ಕೊಂಡ್ರ. ಸೊ ಇವತ್ತು ಬಾದಾಮಿ ಅಮಾವಾಸ್ಯೆ ಇತ್ತಲ್ವಾ, ಮೇ 16. ಇವತ್ತು ಶನಿವಾರ ಬೇರೆ, ನಮ್ಮ ಮನೆ ದೇವ್ರ ವಾರನೇ ಅಲ್ವಾ. ಸೊ ಹಾಗಾಗಿ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇವತ್ತು ಬಾದಾಮಿ ಅಮಾವಾಸ್ಯೆ ಅನ್ನೋದು 13 ವರ್ಷಕ್ಕೊಂದ್ಸಲ ಬಂದಿದೆ. ತುಂಬ ಶ್ರೇಷ್ಠವಾಗಿದೆ, ವಿಶೇಷವಾಗಿರೋದು. ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೆ ಎಲ್ಲೇ ಹೋಗೋಕ್ಕಾಗಿಲ್ಲ. ಸಂಜೆ ನಮ್ಮ ಅಂತ ಹೇಳಿದ್ದಲ್ವಾ. ಸೊ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ವಿ. ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನನ್ನ ಹಸ್ಬೆಂಡ್ ಫ್ಯಾಮಿಲಿ ನನ್ನ ಮಗ ಇಷ್ಟು ಹೋದ್ವಿ. ಫಸ್ಟು ಇವತ್ತು ತುಂಬ ಒಳ್ಳೆ ದಿನ ಆಗಿರೋದ್ರಿಂದ ಶನೇಶ್ವರ ಟೆಂಪಲ್ಗೆ ಹೋಗ್ತೀವಿ. ಅಲ್ಲಿ ಫಸ್ಟ್ ಎಂಟ್ರಿ ಆದ್ವಿ. ನನ್ನ ಮಗ ಯಾವತ್ತೂ ಫೋರ್ಸ್ ಕೊಡ್ತೀನಿ, ಇವತ್ತು ಹೇಳಿ ಚೆನ್ನಾಗಿ ಬರ್ತಾರೆ. ನನಗೆ ಖುಷಿ ಆಯಿತು. ನನ್ನ ಮಗನ ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾನೆ. ಅಲ್ಲಿ ಅರ್ಥ ಆಗ್ತದೆ ಎಷ್ಟು ದೇವ್ರು ಬರ್ತಾ ಅಂತ. ತುಂಬಾ ದೇವ್ರು ಬರ್ತಾ ಮನೆ ಕೂಡ ಏನು ದೇವರವು ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ನಾನು ಫಸ್ಟ್ ಎಂಟ್ರಿ ಆಗಿದ್ದೆ ಶನೇಶ್ವರ ಟೆಂಪಲ್ಗೆ. ಅಲ್ಲಿ ಪೂಜೆ ಮಾಡಿಸೋಣ, ಅರ್ಚನೆ ಮಾಡಿಸೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಅಲ್ಲಿ ನೋಡಿ ತಗೊಂಡಾದ್ಮೇಲೆ ಅವತ್ತಿ ಕೂಡ ಆಶೀರ್ವಾದ ಮಾಡಿದ್ರು. ನೋಡೋಷ್ಟು ಚೆನ್ನಾಗಿರಿ ಅಂತ ಇಷ್ಟೇ ಅಲ್ವಾ ಬೇಕಾಗಿರೋದು. 4 ಜನ ಹತ್ರ 4 ಒಳ್ಳೆ ಮಾತು ಹೇಳ್ತಾನೆ. ಯಾರು ಇಲ್ಲದೇ ಇರ್ಬೋದು, ಬಟ್ ಈ ಥರ ಮನೆಯವರೇ ಆಗಿರೋದು ಆಶೀರ್ವಾದ ಮಾಡಿದ್ರೆ ನಮಗೆ ಗೊತ್ತಿದ್ದೇ ಇರೋರು ಆಶೀರ್ವಾದ ಮಾಡಿದ್ದಾರೆ ಅಂದರೆ ದೇವರೇ ಆಶೀರ್ವಾದ ಮಾಡಿದಷ್ಟು ಖುಷಿ ಆಗುತ್ತೆ. ಆಮೇಲೆ ನಮ್ಮ ಮನೆಯವರು ಹೂವು ತಂದು ಕೊಟ್ಟರು. ಒಂದು ಮೊಳ ಮಲ್ಲಿಗೆ ಹೂವನ್ನ ಅರ್ಚನೆ ಎಲ್ಲ ತಗೊಂಡು ನನಗೆ ದೇವರಿಗೆ ಅಂತ ತಗೋದು ನಿಮಗೆ ತಗೋ ಅಂತ ಬಿಟ್ಟು ಅಂತ ಕೊಟ್ಟರು. ಖುಷಿ ಆಯಿತು. ಹೂವು ಮುಕ್ಕೊಂಡಿದ ತಕ್ಷಣನೇ ಎಷ್ಟು ಚೇಂಜ್ ಆಗುತ್ತೆ ಒಂದು ಹೆಣ್ಣಿಗೆ. ಸೊ ಹೂವಿಂದು ಬೆಲೆನೇ ಹಾಗೆ. ಹೆಣ್ಣಿಗೆ ಹೋಲಿಸಿರೋದು ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಹೆಣ್ಣೆ ಹೂವು. ನೆಕ್ಸ್ಟು ಅಲ್ಲಿಂದ ಒಳಗಡೆ ಅರ್ಚನೆ ಮಾಡಿಸೋಕ್ಕೆ ಬಾದಾಮಿ ಅಮಾವಾಸ್ಯೆ ಇರೋದ್ರಿಂದ ಶನೇಶ್ವರ ಸ್ವಾಮಿಗೆ ಅರ್ಚನೆ ಮಾಡಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆ ಶನೇಶ್ವರ ಸ್ವಾಮಿ ಒಳ್ಳೆಯದು ಮಾಡಿ. ಸೊ ಯಾರ್ಯಾರಿಗೆಲ್ಲ ಹೋಗೋಕ್ಕಾಗಿಲ್ಲ ಇಲ್ಲೇ ನೋಡ್ಕೊಳ್ಳಿ. ಸೊ ಶನೇಶ್ವರ ಸ್ವಾಮಿಯಲ್ಲಿ ಕಮೆಂಟ್ ಮಾಡಿ ನಿಮಗೆ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ಸೊ ಮಂಗಳಾರತಿ ನಡೀತಾ ಇದೆ. ಕೆಲವ್ರಿಗೆ ಹೋಗೋಕ್ಕಾಗಿರೋಲ್ಲ ಇಲ್ಲೇ ದರ್ಶನ ಮಾಡ್ಕೊಂಡ್ವಿ. ಸ್ವಾಮಿನ ಎಲ್ಲಿದ್ರೂ ನೆನೆಸ್ಕೊಂಡ್ರೆ ಎಲ್ಲ ನಾವು ಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡ್ವಿ. ನೆಕ್ಸ್ಟು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಪ್ರದಕ್ಷಿಣೆ ಹಾಕಿದ್ವಿ. ಫಸ್ಟ್ ನನ್ನ ಫೇವ್ರೆಟ್ ಗಣೇಶ, ನೆಕ್ಸ್ಟು ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಸ್ವಾಮಿ. ನನ್ನ ಮಗ ಅದ್ರೊಳಗೆ ಏನು ಹೇಳ್ತಾ ಇದ್ದಾನೆ, ಅದಕ್ಕೆ ಏನು ಇರೋಲ್ಲ ಬಾರಪ್ಪ ಅಂತ. ಅವನಿಗೆ ತುಂಬಾ ಎಲ್ಲಾದ್ರ ಬಗ್ಗೆ ಕೇಳೋದು ದೇವರತ್ರ ಅಂದಾಗ. ನೆಕ್ಸ್ಟು ನಮ್ಮ ಜೈ ಹನುಮಾನ್ಜಿ ಹತ್ರ ಹೋದ್ವಿ. ನಮಗೆ ಸ್ಟ್ರೆಂತು ಬಲ ಶಕ್ತಿ ಎಲ್ಲ ಹನುಮಂತ ಸ್ವಾಮಿನೇ. ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆ ಶಕ್ತಿ ಕೊಡಲಿ. ಮಂಗಳಾರತಿ ಆಗಿ ಇಲ್ಲೂ ಕೂಡ ನಾವು ಅರ್ಚನೆ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡ್ವಿ. ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಇವತ್ತಿನ ದಿನ ವಿಶೇಷ ಪೂಜೆಗಳೆಲ್ಲ ಮಾಡಿದ್ರು. ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಪಕ್ಕದಲ್ಲೇ ಆ ಕಡೆ ಶನೇಶ್ವರ ಸ್ವಾಮಿ, ಈ ಕಡೆ ಆಂಜನೇಯ ಸ್ವಾಮಿ, ಎರಡು
ಅಂದ್ಬಿಟ್ಟು ಸುತ್ತ ಹಾಕೊಂಡು ಬಂದ್ವಿ. ನೆಕ್ಸ್ಟು ಅಲ್ಲಿ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದ್ವಿ. ಬಾದಾಮಿ ಅಮಾವಾಸ್ಯೆ ಸೊ ನಾವು ಕೂಡ ಎಳ್ಳೆಣ್ಣೆ ಅಭಿಷೇಕ ಮಾಡಿದ್ವಿ. ನನ್ನ ಮಗನೂ ಕೂಡ ಮಾಡ್ದ, ನಾನು ಮಾಡಿದೆ. ಯಾರ್ಯಾರಿಗೆ ಮಾಡೋಕ್ಕಾಗಲಿಲ್ಲ ನಮ್ಮ ಜೊತೆಲೇ ಸೇರಿಕೊಂಡು ಹಾಗೆ ಮನಸ್ಸಲ್ಲೇ ನೆನೆಸ್ಕೊಂಡು ಮಾಡ್ಕೊಳ್ಳಿ. ದೇವರು ಒಳ್ಳೇದು ಮಾಡ್ತಾನೆ, ಮಾಡಲೇಬೇಕು ಅಂತ ಇಲ್ಲ, ಮನಸ್ಸಲ್ಲಿ ಆ ಭಾವನೆ ಇದ್ದರೆ ಸಾಕು. ದೇವರು ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ. ಹಾಗೆ ನಾವು ಅಭಿಷೇಕ ಮಾಡಿಕೊಂಡು ನನ್ನ ಮಗ ಮಾಡ್ದೆ, ನೆಕ್ಸ್ಟು ನಾನು ಮಾಡಿದೆ. 3 ಜನನು ಮಾಡಿಬಿಟ್ಟು ಇನ್ನು ಆಚೆ ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡೆ. ಮನೇಲಿ ಕೂಡ ಇದೇ ಥರ ಅಭಿಷೇಕ ಮಾಡ್ತಾನೆ. ನನ್ನ ಮಗನೂ ಮನೇಲೆಲ್ಲ ಇದೇ ಥರ ಅಭಿಷೇಕ ಮಾಡ್ತಾರೆ. ನಮ್ಮ ಒಂದ್ಸತಿ ಕಿರ್ಚಿ ಸಾಕಾಗೋಗುತ್ತೆ, ದೇವ್ರ ಭಕ್ತಿ ಜಾಸ್ತಿ. ಸೊ ಈಗ ಅಭಿಷೇಕ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು ನೋಡಿ ನನ್ನ ಹಸ್ಬೆಂಡ್ ನಾಳೆ ಇಟ್ಟಿದ್ದಾರೆ, ಇಲ್ಲಿಯೋ ಥರ ಇಟ್ಟಿದ್ದಾರೆ. ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡೆ. ಇಟ್ಟಿದ್ದೀನಿ ಅಂತ ಹಿಂಗೆ ಇಟ್ಟಿದ್ಯಾ ಅಂದರೆ ನೆಕ್ಸ್ಟು ಸ್ವಲ್ಪ ದೇವ್ರದ್ದು ನಂದನ್ನು ದೇವಸ್ಥಾನಕ್ಕೆ ಹೋಗಿರೋದನ್ನ ಸ್ವಲ್ಪ 1-2 ಫೋಟೋ ಇಟ್ಕೊಂಡೆ. ಅದಲ್ಲೇ ಕ್ಲಿಕ್ ಆಗಿಬಿಟ್ಟಿದೆ. ಶನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಎಲ್ಲ ಥರ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ಸೊ ಅಲ್ಲಿಂದ ಹೊರಡೋಣ ಅಂತ ನೋಡಿದ್ವಿ. ಸ್ವಲ್ಪ ದೃಷ್ಟಿ ತಗೊಂಡು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು, ನನ್ನ ಮಗ, ನಾನು ನೆಕ್ಸ್ಟು ನಮ್ಮ ಮನೆಯವರು, ಆಮೇಲೆ ನಾನು ಒಂದೊಂದೇ ಕಿತ್ಕೋ 3 ಜನನು ಹಂಗಲ್ಲ ಬೇಡ್ಕೊಂಡು ಏರಿಗತ್ತಿನ ಸುಟ್ವಿ. ಶನೇಶ್ವರ ಸ್ವಾಮಿ ಕಡೆ ಯಾವುದೇ ಥರ ದೋಷ ಯಾವುದೇ ಥರ ಇದ್ರೆ ಎಲ್ಲದು ಕಳೆದೋಗ್ಬೇಕು ಅಂತ ಸಾಕು ಸಾಕು ಇದ್ರಲ್ಲೇ ಆಗುತ್ತೆ ಬನ್ನಿ. ನನ್ನ ಮಗ ದೃಷ್ಟಿ ತಗೊಳೋದು ನೋಡಿ ಹೆಂಗೆ ತಗೊಳ್ತಾನೆ. ಸೊ ಮಕ್ಕಳಿಗೆ ಎಲ್ಲ ನಿಧಾನಕ್ಕೆ ಎಸಿಬಾರ್ದು. ನಮ್ಮ ಮನೆಯವರು ದೃಷ್ಟಿ ತಗೊಳ್ತಾರೆ. ನನ್ನ ಮಗನಿಗೆ ಬೆಂಕಿ ಅಂದರೆ ಭಾರಿ ಇಷ್ಟ. ಯಾವಾಗ ಸುಟ್ಕೊಳ್ತಾನೋ ಗೊತ್ತಿಲ್ಲ. ಮನೆಯಲ್ಲಿ ಎಲ್ಲಿ ಸಿಕ್ಕಿದ್ರು ದೀಪ ಹಚ್ಚೋದು, ಕ್ಯಾಂಡಲ್ ಹಚ್ಚೋದು ಹಂಗೆಲ್ಲ ಮಾಡ್ತಾ ಇದ್ದಾರೆ. ಹಾಲು ಕರ್ಕೊಂಡೋಗಿ ಎಲ್ಲಿ ಬತ್ತಿ ಹಚ್ಚಿ ಖುಷಿ ಖುಷಿಯಾಗಿದ್ದಾರೆ. ದೃಷ್ಟಿ ತಗೊಂಡು ನೆಕ್ಸ್ಟ್ ನನಗೆ ತಂದು ಕೊಟ್ಟರು. ನಾನು ಕೂಡ ನನ್ನ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ನೋ ಅದನ್ನೆಲ್ಲ ಅಂದ್ಕೊಂಡು ಏಳ್ಬತ್ತಿನ ಸುಟ್ಟೆ. ನಮ್ಮ ಮೇಲೆ ಯಾವುದೇ ಥರದಂಥ ಕೆಟ್ಟ ದೃಷ್ಟಿ ಯಾರಾದರೂ ನಮ್ಮ ಮೇಲೆ ಏನೇನು ಮಾಡಿಸಿರ್ತಾರೆ ಅದೆಲ್ಲ ಅವ್ರಿಗೆ ತಿರುಗಲಿ. ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಇರೋವರೆಗೂ ಯಾವುದಕ್ಕೂ ಯಾರಿಗೂ ಏನೂ ಆಗಬಾರ್ದು. ಯಾವ್ರಿಗೆ ಒಂದು ಕೆಟ್ಟ ದೃಷ್ಟಿ ಏನೇ ಇದ್ರೂ ಈ ಥರ ಎಳ್ಬತ್ತಿ ಸುಡಿ ಕಷ್ಟಗಳೆಲ್ಲ ಜಿಷನ್ ಅಷ್ಟೇ ಯಾವ ಥರ ದೋಷ ಇದ್ರೂ ನಿವಾರಣೆ ಆಗುತ್ತೆ. ಸೊ ಬಾದಾಮಿ ಅಮಾವಾಸ್ಯೆ ದಿನ ಹೋಗಿ ನಾನು ಈ ಥರ ಎಲ್ಲ ಮಾಡಿದ್ವಿ ದೇವಸ್ಥಾನದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಫ್ಯಾಮಿಲಿ ಯಾವಾಗ್ಲೂ ಖುಷಿಯಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ. ದೇವರೇ ಕಷ್ಟ ಕೊಡ್ತೀಯ ಕೊಡು, ಅದ್ರ ಎದುರುಷ್ಟು ಅಷ್ಟು ಧೈರ್ಯನೂ ನನಗೆ ಕೊಡು, ಶಕ್ತಿನೂ ನನಗೆ ಕೊಡು ಅಂತ ಕೇಳ್ಕೊಳ್ತೀನಿ. ಇನ್ನೇನು ಅಷ್ಟು ಕೇಳ್ಕೊಳ್ಳಲ್ಲ. ಮತ್ತು ನನ್ನ ಮಗನ ಚೆನ್ನಾಗಿ ಕಾಪಾಡು, ಚೆನ್ನಾಗಿಟ್ಟಿರು, ಅವನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಹಿಂಗೆ ಕೇಳ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಜೀವನದಲ್ಲಿ ಬರೀ ನೋವು, ಕಷ್ಟ, ನೋವು. ಸೊ ಅದನ್ನ ಎದುರಷ್ಟು ಅಷ್ಟು ಶಕ್ತಿ ನನಗೆ ಕೊಟ್ಟರೆ ಸಾಕು. ನೆಕ್ಸ್ಟ್ ಅಲ್ಲಿಂದ ನಮ್ಮ ಮನೆ ದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಕಾಣಿಸ್ತಿದ್ಯಾ? ಗೋವಿಂದ 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 ಗೋವಿಂದ. ಒಳಗಡೆ ಎಂಟರ್ ಆದ್ವಿ.
ಅಲ್ಲೆಲ್ಲ ನೀಟಾಗಿ ನೀರು ಹಾಕಿ ತೊಳೆದು ಕ್ಲೀನ್ ಮಾಡ್ತಾಯಿದ್ರು. ಅಂದರೆ ಮೇಯ್ನ್ ರೋಡಲ್ಲೇ ಇರೋದು. ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿನೇ. ನನಗಂತೂ ಸುತ್ತಮುತ್ತ ಎಲ್ಲ ತುಂಬ ದೇವಸ್ಥಾನ ಇದೆ, ನಮಗೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಪಕ್ಕದಲ್ಲೇ ನಮಗೂ ಅಂದರೆ ಕುಲದೇವತೆ, ಶಕ್ತಿ ದೇವತೆ ಇರ್ತಲ್ಲ, ದೇವರು ಹೇಗಿರುತ್ತೋ ಹಾಗೆ ಕುಲದೇವತೆನೂ ಇರುತ್ತೆ. ನಮ್ಮದು ಬಂದು ಯಲ್ಲಮ್ಮ. ಇದು ಇನ್ನೊಂದು ಮನೆ ದೇವರು ವೆಂಕಟೇಶ್ವರ ಸ್ವಾಮಿ. ಏನು ದೇವರು ಬಂದು ಮನೆ ದೇವರು ಯಲ್ಲಮ್ಮ. ಸೊ ಫಸ್ಟು ವೆಂಕಟೇಶ್ವರ ಸ್ವಾಮಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ವಿ. ನೋಡಿ ಎಲ್ಲರೂ ಬೇಡ್ಕೊಳ್ಳಿ, ಯಾರ್ಯಾರ ಮನೆ ದೇವರು ಇದೆಯೋ ಈಗೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಎಲ್ಲರಿಗೂ ಆಯುಷ ಆರೋಗ್ಯ ಸಕಲ ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಆರತಿ ಆಗ್ತಾಯಿದೆ, ಎಲ್ಲರೂ ಬೇಡ್ಕೊಳ್ಳಿ. ಯಾರ್ಯಾರು ಅಂದರೆ ಬೇಡ್ಕೊಳಕ್ಕಾಗಿಲ್ಲ ಅವರೆಲ್ಲರೂ ಬೇಡ್ಕೊಳ್ಳಿ. ನೆಕ್ಸ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಮುಗಿಸ್ಕೊಂಡು ಯಲ್ಲಮ್ಮ ಸ್ವಾಮಿ ಟೆಂಪಲಿಗೆ ಬಂದ್ವಿ. ಯಲ್ಲಮ್ಮ ದೇವರಿಗೆ ನೋಡಿ, ಇಲ್ಲಿ ಈ ಅಮ್ಮ ನಮ್ಮ ಕುಲದೇವತೆ. ಎಲ್ಲರಿಗೂ ಬಾದಾಮಿ ಅಮಾವಾಸ್ಯೆ ದಿನ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಎಲ್ಲರಿಗೂ ಕೊಡಲಿ. ಆರೋಗ್ಯ ಇದ್ದರೆ ಎಲ್ಲದನ್ನೂ ಮಾಡ್ಕೋಬೋದು. ಸೊ ಇದು ಇವತ್ತಿಂದು ಬಾದಾಮಿ ಅಮಾವಾಸ್ಯೆದು ವಿಡಿಯೋ ಆಗಿತ್ತು. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.